ಕಾಣ್ತಿರ್ಬೋದು. ಎಲ್ಲರೂ ನಮಸ್ಕಾರ. ನನ್ನ ಹೆಸರು ಪ್ರಜ್ವಲಿಸ್ವಿ. ಗಾಳಿ ಬಿಟ್ಟದಪ್ಪ ಅಂದ್ ನನಗೆ ನನ್ನ ಮಾತು ಕೇಳಲು ಇದೆ. ಹಿಂದೆ ನೋಡ್ರಿ ನಮ್ದು ಎಲ್ಲಾದ್ರೂ ಈ ಗಿಡಕ್ ನೋಡ್ರಿ ಅಂತ ಹೇಳ್ರಿ ಮೇಡಮ್. ಈಗ ನನ್ ಹಿಂದಿ ಇದ್ದಿಲ್ಲ, ಈ ಗಿಡಕ್ಕೆ ಎಲ್ಲಾದ್ರೂ ಒಂದ್ ಚಕ್ರ ನೋಡಿರ್ಬೋದು. ನೋಡ್ ಬೇಯಿ ಹೂವ ಅಲ್ರಿ, ಬೇಯಿ ಹೂದಲ್ಲ, ಇವ್ರ ಎಕ್ಕಿ ಗಿಡ. ಆದ್ರೆ ಇದಕ್ಕ ನೀಲಿ ಹೂವ ಅವರಿ, ನೀಲಿ ಹೂವ. ನೀಲಿ ಹೂವ ಅವರಿ, ನೀಲಿ ಹೂವ ನೋಡ್ರಿ, ನೀಲಿ ಹೂವ. ಇವು ನೀಲಿ ಹೂದೇನ್ ಕೆಲಸ. ಇದನ್ನ ಒಂದ ಗಿಡಗ ಹೂ ದೇವ್ರಿಗೆ ಏರ್ಸೋದೊಂದು. ಆದ್ರೆ ಇವ್ರ ತಪ್ಪಲ್ದೊಂದು ಹೇಳ್ತೀರಿ ಮಹಿಮಾ ಕೇಳ್ರಿ. ತಪ್ಪಲ್, ಈ ತಪ್ಪಲ್ ಏನಿರ್ತಪ್ಪ ಅಂತೇಳಿ ಎಲ್ಲಿಗೆ ಸಿಕ್ತಪ್ಪ ಅಂದ್ರ ಕೇಶಿ ಬರೀ ಮಾಡ್ರಿ, ಪೂಜೆ ಮಾಡ್ರಿ. ಅದೇ ಗೋಳ ಹೇಳ್ತೀನಿ, ನಿಮ್ ಕೇಳಿಸ್ಲತ್ತೂ ಇಲ್ಲೋ ಬರವರ್ ನನಗ್ ಕುನಲ್ಲ ಫಿಲ್ಟರ್ ಹಾಕೇಶಿ ನನ್ ಮಾತು ಕೇಳ್ರಿ. ಕೇಳ್ರಿ ಈಗ ಏನಪ್ಪಾ ಅಂತ ಕೇಳ್ರೆ ಮೈ ಕಡಿದ್ರೆ ಬರೋಬರ ಆವಾಜ್ ಕೇಳೋ, ಬರ ಬುರ್ ಅಂತ ಆವಾಜ್ ಹೊಂಟೈತೆ ಇಲ್ಲಿ ಖರಾಬ್ರ ಕಡೆ. ನೋಡ್ರಿ ಈ ಇದು ಗಿಡ ಕಾಣತ್ತಲ್ಲ, ಈ ಗಿಡದ ನಿಂತು ಏನೇನ್ ಆಗ್ತಪ್ಪ ಅಂತ ಕೇಳಿದ್ರೆ ತಪ್ಪಲ್ ಇರ್ತಾವ. ತಪ್ಪಲ್ ತಗೋರಿ, ಮನಿಗ್ ಹೋರಿ, ಮನೆಗ್ ಉಪ್ಪು ಇರ್ತದ, ಸಣ್ಣಂದ ಉಪ್ಪಲ್ಲ, ಕಡ್ಲಿಟ್ಟು ಕಲ್ಕಲ್ ಉಪ್ಪು ಇರ್ತಲ್ಲ, ಆ ಉಪ್ಪು ತಗೋರಿ. ಉಪ್ಪ ಒಂದ್ ಹಂಚಿನ ಹಾಕಿ ಈ ತಪ್ಪಲ್ ಅದ್ರೊಳಗ ಕಾಸಿ ನಿಮ್ಗೆ ಎಲ್ಲಿ ಕಾಲು ಕೈ ಬೆನ್ನು ಇರ್ತಾವಲ್ಲ ಅಲ್ಲಿ ಹೋಯ್ತು ಕಾಸ್ಬೇಕು. ಆ ತಪ್ಪಲ್ ತಗೋರಿ, ಉಪ್ಪು ಹಾಕಿರ್ತಿ. ಎಕ್ಸಾಂಪಲ್ ಇಲ್ಲಿ ಮಾಡಿ ತೋರಿಸ್ತೀನಿ ಶಾರ್ಟ್ ಆಗಿ. ಇಲ್ಲಿ ನಾವೊಂದು ಈಗ ತಪ್ಪಲ್ ಸಣ್ಣ ವೇಸ್ಟ್ ಮಾಡ್ಬಿಡ್ದು. ಯಾವ್ದು ಆಯುರ್ವೇದಿಕ್ ಇರ್ಲಿ, ಫಸ್ಟ್ ಇದು ಇರ್ತಲ್ಲ ಹಾಲು ಪೂರ ಹಾಲು ತೆಗಿಬೇಕು, ಪೂರ ಹಾಲು ತೆಗಿಬೇಕು. ನೀವು ಚೆನ್ನಾಗಿ ಮೊದಲು ನೀಟಾಗಿ ತೊಳ್ಕೋಬೇಕು. ನೋಡ್ರಿ ನೀಟಾಗಿ ಪೂರ ಇಲ್ಲಿ ಒಂದ್ ಸ್ವಲ್ಪ ಬಿ ನಿಮ್ಮ ಹಾಲು ಕಾಣಲ್ಲ. ಈ ತರ ಅವಾಜ್ ಬರಬರ್ ಕೇಳಬರಲ್ಲ. ಆದ್ರೆ ನೋಡ್ಕೊಡಿ ಈ ತರ ಚಂದ ತೊಳ್ಕೊಬೇಕು. ಈಗ ತೊಳ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಉಪ್ಪಿನ ಪಲ್ಯ ಈ ಭೂಸಾ ತೋತೀನಿ. ಇದು ನಮ್ ಭೂಸ ಅದ, ಇದು ಭೂಸಾ ತೋತೀನ್ರಿ. ಇದನ್ನ ಸುಮ್ ಟ್ರೈ ಮಾಡಿ ತೋರ್ಸೋತೀನಿ ಅಷ್ಟೇ. ಯಾಕಪ್ಪ ಅಂತ ಇದು ನಮ್ ಹಂಚ, ಇದು ಉಪ್ಪು ಅಂತ ತಿಳ್ಕೊರಿ. ಇದೊಂದು ಭೂಸ, ಇದು ಉಪ್ಪು ಅದಂತ ತಿಳ್ಕೊರಿ. ಇಷ್ಟು ಉಪ್ಪು ಈ ಹಂಚಿನ ಮ್ಯಾಗ ಹಿಂಗ್ ಹಾಕ್ಬೇಕು. ಹಂಚು ಉರಿ ಸಣ್ಣ ಇರಬೇಕು. ಈ ಉಪ್ಪು ಏನ್ ಮಾಡ್ಬೇಕು, ಹಾಕ್ಬೇಕು. ಹಾಕದಾಗ ಏನ್ ಮಾಡ್ತೀರಿ, ಇದು ನಮ್ ತಪ್ಪಲ್ ಇರ್ತವಲ್ಲ, ಈ ತಪ್ಪಲ್ ಈಗ ಚಂದ ತೊಳ್ಕೊಂಡಿರ್ತೇವೆ. ಅದಕ್ಕೆ ಏನ್ ಮಾಡ್ತೀರಪ್ಪ, ಈ ಉಪ್ಪಿನ ಮ್ಯಾಗ ಈ ತರ ಹಾಕ್ಬೇಕು. ಈ ತರ ಪೂರ ನೋಡ್ಲತ್ತಿರಲ್ಲ, ಇದನ್ನ ಹಾಕೋದು ಈ ತರ ಹಾಕ್ಬೇಕು. ಈ ತರ ಹಾಕಿ ಮೊದಲು ಹಿಂಗ್ ತಿರ್ಗಿಸ್ಕೋಬೇಕು, ಚೆನ್ನಾಗಿ ಹಿಂಗ್ ತಿರ್ಗಿಸ್ಕೋಬೇಕು ಪೂರ. ಈಗ ಹಿಂಗ್ ತಿರ್ಸ್ಕೊಂಡಾದ್ಮ್ಯಾಗ ಇದೇನ್ ಮಾಡ್ತೀರಪ್ಪ ಅಂತ, ಎಲ್ಲಿ ಬ್ಯಾನಿ ಆಗಲ್ಲಪ್ಪ, ಇಲ್ಲಿ ಬ್ಯಾನಿ ಆಗಲ್ಲಪ್ಪ, ಇಲ್ಲಿ ಹಚ್ಕೊಂಡು ಇಲ್ಲಪ್ಪ ನನ್ ತಲೆ ಬ್ಯಾನಿ ಆಗಲ್ಲಪ್ಪ, ತಲೆ ಹಚ್ಕೊಂಡು. ಆದ್ರೆ ಇನ್ನೂ ಒಂದು ಮಾತು ಹೇಳ್ತೀನಿ, ಇದ್ರೊಳಗ ಒಂದ್ ಹನಿ ಕೂಡ ಹಾಲ್ ಇರಬಾರ್ದು. ಕಡದ್ರಪ್ಲೆ ನಾ ಮತ್ತೊಂದು ಕಡಿತೀನ್ರಿ ಸರ್, ಹಿಂಗ್ ಕಡಿತೀನ್ರಿ ಬಾಸ್, ಏನಾಗ್ತದ್ರಿ? ಒಂದ್ ಮಿನಿಟ್ ಹಿಂಗ್ ಕಡದೇನಿ, ಇದ್ರ ರಸ ಆಯ್ತಲ್ರಿ, ಓಕೆ. ಇಂತ ಕಡದ್ರಪ್ಲೆ ಹಚ್ಚಲ್ಕ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಇದ್ರೊಳಗ ಹಾಲ್ ಇದ್ದೇ ಇರ್ತದ. ಈ ತರ ಮಾಡಿದ್ರಪ್ಪ ಅಂದ್ರೆ ನಿಮ್ದು ಎಟ್ ಬಿ ಬ್ಯಾನಿ ಜಲ್ದಿ ಕಮ್ಮಿ ಆಗ್ತದೆ. ಈ ಗಿಡದ ಹೆಸರು ಹೇಳಿ ಹೊಡಿಬಾರ್ದು. ಆದ್ರೆ ಬಿ ಹೇಳಿ ಎಕ್ಕಿ ಗಿಡ ನೀಲಿ ಏನಿರ್ತಪ್ಪ ಅಂತ. ಯಾಕೆ ಭಾಳ ಯೂಸ್ಫುಲ್ ಇಲ್ರಿ ಇದು. ಕಾಲ್ಕಾಯಿ ಬ್ಯಾನಿ ಆದ್ರೆ ಅಂದ್ರ ನೀವು ದಿನ ಯೂಸ್ ಮಾಡ್ಬೇಕಾಗ್ತದೆ ಕಮ್ಮಿ ಆಗ್ಬೇಕಂದ್ರೆ. ಹಂಗ್ ಕಮ್ಮಿ ಆಗಲ್ಲ. ಅದ್ರ ಹಾಯ್ ಏನಾಗ್ತದೆ ನೋಡಿ, ಬ್ಯಾನಿ ಕಮ್ಮಿ ಆಗಲ್ಲ. ಬ್ಯಾನಿ ಕಮ್ಮಿ ಆಗ್ಬೇಕಂದ್ರೆ ಪ್ರಜ್ವಲಿಸ್ವಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬ್ಯಾನಿ ಹೆಂಗ್ ಕಮ್ಮಿ ಮಾಡ್ಬೇಕಂತ ನಾ ಹೇಳ್ತೀನಿ. ಮುಂದಿನ ಸಂಜೆಗಳು ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭಾರತ್, ಟೇಕ್ ಕೇರ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಇನ್ನೊಂದು ಮಾತು, ಯಾವುದೇ ಕಾರಣಕ್ಕೂ ಯಾವುದೇ ಗಿಡ ಕಿತ್ಬೇಡ್ರಿ. ಯಾಕಪ್ಪ ಅಂತ ಕೇಳಿದ್ರೆ ಲಾಸ್ಟ್ ಮೂಮೆಂಟ್ ನಿಮಗೆ ಜೀವ ಉಳಿಸ್ಬಹುದು. ಆಯುರ್ವೇದಿಕ್ ಅಥವಾ ನೀವು ಕಡದಂತಹ ಗಿಡನೇ ಉಳಿಸ್ಬೋದು. ಯಾಕಪ್ಪ ಅಂತ ಕೇಳಿದ್ರೆ ಗಿಡಗಳು ಹಂಗವ. ಈಗ ನೋಡ್ರಪ್ಪ, ಈ ಗಿಡ ಅಂತ ಇಲ್ಲದ ನಾ ಕಡದೇ ಇಲ್ಲ, ಹಂಗೆ ಬೆಳಿಲತ್ತ, ಹಂಗೆ ಬಿದ್ದೇವೆ. ಇಲ್ಲೆಲ್ಲ ತಿಪ್ಪಿಗಳು ಬಿದ್ದಾವ. ಹೋಗ್ಬಿಟ್ರೆ ಮುಂದಿನ ಬಾರ